ನಾನು ನಡ್ಕೊಂಡೆ ಹೊರಟೋತೀನಿ 5 ನಿಮಿಷಕ್ಕೆ. ಎಲ್ಲಿಗೆ? ಇಲ್ಲಿಂದ ದೊಡ್ಡಬಳ್ಳಾಪುರದಿಂದ ಧರ್ಮಸ್ಥಳ 5 ನಿಮಿಷ ನಡ್ಕೊಂಡೆ ಹೊರಟೋಗ್ಬಿಡ್ತೀನಿ. ಸೊ ಹೇ ಗೈಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಇವತ್ತು ನಾನು ಆಯುಧ ಪೂಜೆ ಅಲ್ವಾ, ಅದಕ್ಕೆ ನನ್ನ ಗಾಡಿಗಳನ್ನೆಲ್ಲ ಅಲ್ಲಂಗೆ ಸೊ ಇದನ್ನೆಲ್ಲ ತೊಳೆಯೋಣ ಅಂತ ಬಂದಿದ್ದೀನಿ. ನೀಟಾಗಿ ನಾನೇ ತೊಳಿತಿದ್ದೀನಿ, ಆಚೆ ಎಲ್ಲೂ ಬಿಡ್ತಿಲ್ಲ, ಎಲ್ಲ ತೊಳಿತೀನಿ. ನೋಡ್ತಾ ಇರಿ, ನನಗೆ ಇಲ್ಲಿ ಬಿ ರೋಲ್ಸ್ ಎಲ್ಲ ತೋರಿಸ್ತೀನಿ. ಫೈನಲ್ ಆಗಿ 2 ಗಾಡಿಗಳನ್ನ ತೊಳೆದೆ. ಸೊ ಇವಾಗ ನಂದು ಸೈಕಲ್. ಸೊ ಆ್ಯಕ್ಚುಲಿ ಈ ಸೈಕಲ್ ನಾನು 8 ಜನರಲ್ಲಿ ತೊಗೊಂಡಿತ್ತು. ಬಟ್ ಇವಾಗ ಕರೆಂಟ್ಲಿ ಇದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಸ್ವಲ್ಪ ಪ್ರಾಬ್ಲಮ್ ಅಂದರೆ ಏನಂತ ಪ್ರಾಬ್ಲಮ್ ಏನಿಲ್ಲ, ಇಲ್ಲಿ ಟೈರೆಲ್ಲ ಹೊರಟೋಗ್ಬಿಟ್ಟಿದೆ, ಹಿಂದೆ ಟೈರೆಲ್ಲ ಹೊಸದು ಹಾಕ್ಸಿದ್ದೀನಿ. ಸೊ ಇವಾಗ ಇದನ್ನು ತೊಳಿಬೇಕು, ಏನು ಜಾಸ್ತಿ ಗಲೀಜಾಗಿಲ್ಲ. ಇದು ಲಾಸ್ಟ್ ಟೈಮು ತೊಳೆದಿತ್ತು, ಯೂಸ್ ಮಾಡಿದಿತ್ತು. ಇದೇ ದಸರಾ ಟೈಮಲ್ಲೇ, ಆಯುಧ ಪೂಜೆ ಟೈಮಲ್ಲಿ ನೋಡ್ಬೋದು ಎಲ್ಲ ಇದೆಲ್ಲ ಬೊಟ್ಟಿಕ್ಕಿರೋದು ಎಲ್ಲ ಹಾಗೆ ಐತೆ. ಇವಾಗ ಏನು ಅಂಥದ್ದೇನು ಗಲೀಜಾಗಿಲ್ಲ. ಸುಮ್ಮನೆ ಒಂದ್ಸತಿ ವೆಟ್ಟು ಬಟ್ಟೆನಲ್ಲಿ ಒರೆಸ್ಕೊಂಡ್ಬಿಟ್ರೆ ಆಗೋಗ್ಬಿಡುತ್ತೆ. ನಾನು ಇವಾಗ ಉಡುಪಿ ಹೋಟೆಲ್ಗೆ ಹೋಗ್ತಿದ್ದೀನಿ. ಏನಕ್ಕೆ ಅಂದರೆ ಪಲಾವ್ ತೊಗೊಳಕ್ಕೆ. ನಮ್ಮ ಮನೆಗೆ ಏನು ಮಾಡಿದೆ ಅಂತ ಗೊತ್ತಿಲ್ಲ. ನನ್ನ ಜೊತೆ ನಮ್ಮ ತಮ್ಮ ಅವನೇ. ನಾನು ಆ್ಯಸ್ ಯೂಶ್ವಲ್ ಲೈಟ್ನಿಂಗಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲಿ ಮುಂದೆ ಉಡುಪಿ ಹೋಟೆಲ್ ಹೋಗ್ತೀಯಣ್ಣ. ಸರ್ ಒಂದು ಟೊಮೆಟೊ ಬಾತು, ಆಮೇಲೆ 2 ತಟ್ಟೆ ಇಡ್ಲಿ. ಸರ್ ಹಾಂ, ವಡೆ ಕೊಡಿ 2. ಫೈನಲ್ ಆಗಿ ನನಗೆ ಆರ್ಡರ್ ಸಿಕ್ತು. ಇಲ್ಲಿ ಹೋದರೆ 15-20 ನಿಮಿಷ ಅಂತೂ ಟಮಾರ್ ಆಗೇ ಆಗುತ್ತೆ, ಯಾಕಂದರೆ ಅಷ್ಟು ಜನ ಇರ್ತಾರೆ. ನಾನು ಇಲ್ಲಿ ಪಲಾವ್ ತೊಗೊಳಕ್ಕೆ ಬಂದೆ, ಆದರೆ ಪಲಾವ್ ಇರಲಿಲ್ಲ. ಅದಕ್ಕೆ ನಾನು ಟೊಮೆಟೊ ಬಾತ್ ತೊಗೊಂಡೆ. ಇವತ್ತು ಪಲಾವ್ ಬದಲು ಗೀ ರೈಸ್ ಮಾಡಿದ್ರು. ಹೆವಿ ಜನ ಅವ್ರಿಗೂ ನೋಡ್ಬೋದು ನೀವು, ಹೆವಿ ಜನ ಇಲ್ಲಿ ಯಾವಾಗ ಬಂದರು ಅಷ್ಟೇ. ಸೊ ಇವಾಗ ನಾನು ಮನೆಗೆ ಹೋಗ್ಬಿಟ್ಟು ತಿನ್ನೋದೆ ಅಷ್ಟೇ. ಮೋಸ್ಟ್ ನಿಮಗೆ ಯಾರಿಗೂ ಈ ಸಾಂಗ್ ಗೊತ್ತಿರಲ್ಲ. ಈ ಸಾಂಗು ಮಿತ್ವಾ ಅಂತ. ಇದು ನನ್ನ ಫೇವ್ರೆಟ್ ಸಾಂಗ್ ಗುರು. ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್. ಮೈ ಮೂಡ್ ಹೇಗೆ ಇರಲಿ, ನನ್ನ ಮೂಡ್ ಹೇಗೆ ಇರಲಿ, ಯಾವ ಥರನಿರಲಿ, ಈ ಒಂದು ಸಾಂಗ್ ನೋಡಿದ ತಕ್ಷಣ, ಈ ಒಂದು ಸಾಂಗ್ ಕೇಳಿದ ತಕ್ಷಣ ಚುಮ್ಮೇಶ್ವರಿ ಎಲ್ಲ ಮೂಡು ಚಿಲ್ ಆಗಿಬಿಡುತ್ತೆ. ಲೈಕ್ ಐ ಜಸ್ಟ್ ಲವ್ ದಿಸ್ ಸಾಂಗ್ ಸೋ ಮಚ್ ದಟ್ ಐ ಕಾಂಟ್ ಎಕ್ಸ್ಪ್ರೆಸ್ ಇನ್ ಸಮ್ ವರ್ಡ್ಸ್. ದಿಸ್ ಇಸ್ ಲೈಕ್ ಚುಮ್ಮೇಶ್ವರಿ ಅಂದರೆ ಅದೊಂದು ಹಿಂದಿ ವರ್ಡ್. ಸೊ ಇನ್ನೊಂದು ಚುಮ್ಮೇಶ್ವರಿ ಅನ್ನೋ ಒಂಥರ ಚೆನ್ನಾಗಿರೋದು. ಸರಿ ಏನೋ ಐತೆ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ಈ ಸಾಂಗ್ ಚುಮ್ಮೇಶ್ವರಿ ಕೇಳಿ. ಈ ಸಾಂಗ್ನ ನೀವು ಕೇಳಲೇಬೇಕು. ಇಂಥ ಒಳ್ಳೊಳ್ಳೆ ಸಾಂಗ್ ಕೇಳಿಲ್ಲ ಅಂದರೆ ಲೈಫಲ್ಲಿ ನೀವು ತುಂಬ 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 ಮಿಸ್ ಮಾಡ್ಕೊತಿದ್ರೆ. ಮಾಡ್ತೀನಿ ಅಂತಾನೆ ಒಂದು ಬಂದಿಲ್ಲಪ್ಪ. ಏನಿಲ್ಲ ಏನು ಅಪರೂಪದ ಮುಳ್ಳಂದಿ ಲಾಗ್ ಮಾಡ್ತಾ ಅಂತ. ಅಪರೂಪದ ಮುಳ್ಳಂದಿ ಗುಡ್ ಮಾರ್ನಿಂಗ್. ಕೈ ಕೊಡಿ ಬ್ರೋ. ಮಂಜಾ ಭರತ್ ಸಮ್ಮಿಲನ. ಬಡವರು ಕೈ ಕೊಡಲ್ಲ ನೀವು, ಯಾರು ಕೊಡಲ್ಲ. ಯಾವಾಗ ಕೊಡ್ತೀಯ? ಇನ್ನೇನು ಕೊಡ್ತೀಯಾ? ಯಾವುದು ಹೊಸ ಬಸ್ಸು ಇದೆಲ್ಲ ಮಾಡಿಬಿಟ್ಟಿದ್ಯಾ ಫುಲ್ಲು. ಅರ್ಧ ಗಂಟೆ ಇದ್ವಲ್ಲ, ಇಲ್ಲಿಂದ ಅರ್ಧ ಗಂಟೆ ಅಪ್ಪ. ನಾನು ನಡ್ಕೊಂಡೆ ಹೊರಟೋಗ್ತೀನಿ 5 ನಿಮಿಷಕ್ಕೆ. ಎಲ್ಲಿಗೆ? ಇಲ್ಲಿಂದ ದೊಡ್ಡಬಳ್ಳಾಪುರದಿಂದ ಧರ್ಮಸ್ಥಳ 5 ನಿಮಿಷ ನಡ್ಕೊಂಡೆ ಹೊರಟೋಗ್ಬಿಡ್ತೀನಿ. ದೊಡ್ಡಬಳ್ಳಾಪುರ ಧರ್ಮಸ್ಥಳಕ್ಕೂ 5 ನಿಮಿಷಕ್ಕೆ ಹೋಗ್ತಾನೆ. ನನ್ನ ಮುಖ ನೋಡ್ರಿ. ಯಾರಿಗಾದ್ರು ಸರ್ವಿಸ್ ಬೇಕಂದ್ರೆ ಇವನು ಎತ್ಕೊಂಡು ಹೋಗ್ತಾನೆ. ಎತ್ಕೊಂಡಂದ್ರೆ 10 ನಿಮಿಷಕ್ಕೆ ಹೋಗ್ತೀಯಾ? 4 ಗಂಟೆ. ತಿನ್ನಕ್ಕೆ ಅಷ್ಟೇ, ತಿನ್ನಕ್ಕಷ್ಟೇ ಕೊಡ್ತೀವಿ ಸಾಕು. ತಿನ್ನಕ್ಕೆ ಕೊಡ್ಸೇ ಕರ್ಕೊಂಡು ಹೋಗ್ತೀಯಾ? ಸರಿ, ಹಾಗಾದ್ರೆ ನಾಳೆ ಮಂಜು ನೀನೆ ಎತ್ಕೊಂಡು ಕರ್ಕೊಂಡು ಹೋಗ್ತಾನೆ. ಜೆಟ್ ಫಿಕ್ಸ್ ಮಾಡಿರ್ತಾನೆ. ಎಲ್ಲಿ ಹೆಂಗೆ ನೀನು ಹಿಂದೆಗಡೆ, ಇಲ್ಲಿ ಹಿಂದೆಗಡೆ ಜೆಟ್ ಏನಾದ್ರು ಇಂಜಿನ್ ಇಟ್ಕೊಂಡು ಹೋಗ್ತೀಯಾ? ಇವೆಲ್ಲ ಹಾಕ್ಬಿಟ್ಟಿಯ ಎಲ್ಲ ಹಾಕ್ತೀನಿ ತಡಿ. ಇವೆಲ್ಲ ಐತೆ ಮುಂದೆಗಡೆ ಇಕ್ಕೊಂಡು ಜೆಟ್ ಹತ್ಕೊಂಡು ಅಂತ ಹೋಗ್ತೀನಿ. ಅಂತ ಹೋಗ್ತೀನಿ ಹಿಂದೆಗಡೆ. ಇವೆಲ್ಲ ಹಾಕ್ತೀನಿ ಗುರು, ಇವೆಲ್ಲ ಹಾಕ್ತೀನಿ. ಇವೆಲ್ಲನೇ ಹಾಕೊಂಡು ನಾನು. ಇವೆಲ್ಲ ಹಾಕಿದ್ರೆ ಚೆನ್ನಾಗಿರ್ತಿದ್ದಲ್ಲ. ಇವೆಲ್ಲ ಹಾಕ್ಬೇಕಲ್ಲ. ಹಿಂದೆಗಡೆ ಗ್ಯಾಸ್ ಬಿಟ್ಕೊಂಡು ಬೇಡ. ಇವೆಲ್ಲ ಮುಂದೆ ಜೆಟ್ಟು ಕೇಳಕ್ಕಾಗ್ತಿಲ್ಲ. ವಿಡಿಯೋದಲ್ಲಿ ನೋಡ್ಬಿಟ್ರೆ ಗ್ಯಾಸ್ ಬಿಡ್ತೇವೆ. ಹಿಂದೆಗಡೆ ಗ್ಯಾಸು, ಮುಂದೆಗಡೆ ಜೆಟ್ಟು ಅಂತ ಹೋಗೋದು. ಸ್ಟಫ್ ಅಂತಾರೆ ನೋಡಪ್ಪ. ಸಾಕರ್ ಮಂದಿ ಹೊಸ ಫೋನ್ ಸಾಕರ್ ಮಂದಿ ಏನಾದ್ರು ಹೇಳಪ್ಪ. ಸಾಕರ್ ಮಂದಿ ಹೊಸ ಫೋನ್ ಎಲ್ಲ ತೊಗೊಂಬಿಟ್ಟವ್ರೆ. ಬನ್ನಿ ಬ್ರೋ ಸೈಡ್ಗೆ. ಬನ್ನಿ ಬ್ರೋ.
ಸಾಕಾರ ಮಂದಿ ಹೊಸ ಫೋನ್ ತೊಗೊಂಡು ಕೇಸ್ ಇಲ್ಲ, ಟೆಂಪರ್ ಗ್ಲಾಸ್ ಇಲ್ಲ, ಏನಿಲ್ಲ. ಎಣ್ಣೆನ ಬಂದಿರೋದು ದೂರ ಕರ್ಕೊಂಡೋಗಿ ಹೊಡೆದು ಕಿತ್ಕೊಂಡ್ಬಿಡೋಣ. ಏನು ಇವಾಗ ಹಿಂಗೆ ಕಿತ್ಕೊಂಡು ಹೋಗ್ಬೋದು. ಸರಿ ಬಾಯ್ ಬಾಯ್. ಒಂದೇ ಕಣ್ಣಲ್ಲಿ ಸ್ಟಾರ್ಟ್ ನಮ್ಗೆ ಅದಕ್ಕೆ ಒಂದೇ ಕಣ್ಣಲ್ಲಿ ಹತ್ಕೊಂಡ್ಬಿಡೋಣ. ಏನು ಒಂದೂವರೆ ರಜೆ ಕೊಟ್ಟಿದ್ರಂತಲ್ಲ ಚಿಕ್ಕ ಮಕ್ಕಳು ಕಾಲೇಜಲ್ಲ ಏನು ಕಾಲೇಜ್ ಬಡವ್ರ ಕಾಲೇಜ್ ಅದಕ್ಕೆ ಬಡವ್ರ ಕಾಲೇಜ್ ಕಾಲೇಜು ಅದಕ್ಕೆ ಧರ್ಮಸ್ಥಳದಲ್ಲಿ 6 ತಿಂಗಳಲ್ಲಿ 3 ತಿಂಗಳು ಕಾಲೇಜ್ ತಿಂಗಳಾಗೈತೆ ಬ್ರೋ ನಾನೇ ಕೊಟ್ಟು ಹಂಗಾಗೈತೆ 6 ತಿಂಗಳು. ಹಾಕಿ ಹೇಳಪ್ಪ ನೀನು. ಹೇಳಪ್ಪ ಮುಂದಕ್ಕೆ ಹೇಳು. ಅಲ್ಲಿ ಗಾಡಿ ಐತೆ, ಇಲ್ಲಿ ಟ್ರ್ಯಾಕ್ಟರ್ ತೊಗೊಂಡ್ರೆ ಗಾಡಿ ಕೊಡ್ತಾರ ನನಗೆ. ಇಲ್ಲ ಲಕ್ಕಂತ ನೋಡೋ ಬರತ್ತ. ಇವಾಗ ಚೇಂಜ್ ಮಾಡ್ಬಿಟ್ಟ ಕಳ್ಳ ಚೇಂಜ್ ಮಾಡ್ಬಿಟ್ಟ. ಇವಾಗ ಮತ್ತೆ ಯಾರಿಗೂ ಹೋಗುತ್ತೆ ಹೌದಾ? ಈ ಮಂತಲ್ಲಿ ಯಾರು ಗಾಡಿ ಪರ್ಚೇಸ್ ಮಾಡ್ತಾರೋ ಮುಂದೆ ಬರುತ್ತೆ ಏ ಬರತ್ತ ಹೇಳಪ್ಪ ಕೊಡು. 100 ರೂಪಾಯಿಗೆ ಒಂದು ಟ್ರ್ಯಾಕ್ಟರ್ ಕೊಡ್ತೀನಿ. 100 ರೂಪಾಯಿ ಟ್ರ್ಯಾಕ್ಟರ್ ಬಿಲ್ ಮಾಡಿ ನಡಿಯೋ ತಿಂಗಳು ಲಾಭ ಪರ್ಚೇಸ್ ತಗೊಳಪ್ಪ. ನೋಡಪ್ಪ 100 ರೂಪಾಯಿ ಕೊಡ್ತೀನಿ, ತಗೋ. ಪರ್ಚೇಸ್ ಮಾಡ್ತಾ ಈ 100 ರೂಪಾಯಿಗೆ ಅಪ್ಪ ನೋಡಪ್ಪ 100 ರೂಪಾಯಿ ಟ್ರ್ಯಾಕ್ಟರ್ ಕೊಡಲ್ಲ ಅಂತ. 1 ರೂಪಾಯಿ ಕೊಟ್ಟರೆ ಕೊಡ 101 ರೂಪಾಯಿ ಕೊಡು. ಚೇಂಜ್ ಇಲ್ಲ ಬಿಡು. ನಾನೊಂದು ಯು ಪಿ ಐ ಮಾಡ್ತೀನಪ್ಪ. ಯು ಪಿ ಐ ಮಾಡ್ತೀನಿ ಗುರು. ಕುಂಬಳಕಾಯಿ 50 ರೂಪಾಯಿ ಗುರು ಕೆಜಿ. ಕುಂಬಳಕಾಯಿ ಅಪ್ಪ ನಾವು ಕುಂಬಳಕಾಯಿ ತೊಗೊಳಕ್ ಬಂದಿವಿ, ಟ್ರ್ಯಾಕ್ಟರ್ ತೊಗೊಳಕ್ ಬಂದಿರೋದು. ಒಂದು ಕುಂಬಳಕಾಯಿ ಕೊಡ್ರಿ, ಪೂಜೆ ಮಾಡ್ತೀನಿ ಎಂಜಾಯ್. ಹಬ್ಬ ಅಲ್ಲ ಹೆಂಗು ಪೂಜೆ ಮಾಡೋಕೆ ಕುಂಬಳಕಾಯಿ ಕೊಡಾಕ. ಇದು ವಾಲ್ ಪೇಪರು. ಹೌದು ವಾಲ್ ಪೇಪರ್ ನನ್ನ ಕೈಯಲ್ಲಪ್ಪ ಅದು ಒಂದು ಕೈ. ಕೈಯೇ ಫೋನ್ ನಿಂದು ಎಂತೆಂತ ವಾಲ್ ಪೇಪರ್ ಹಾಕೊಟ್ಟಿತ್ತು. ಏನಾರು ಹೇಳಪ್ಪ. ನಿಮ್ಮನ್ನು ಬೆಳೆಸ್ಬೇಕಲ್ಲೇ, ನಿಮ್ಮಂತವ್ರು ಬೆಳೆಸ್ಬೇಕಲ್ಲೇ. ಒಳ್ಳೆ ವಾಲ್ ಪೇಪರ್ ಬೇರೆ ಬಿಟ್ಟು ಹುಡುಗಿರ್ ವಾಲ್ ಪೇಪರ್ ಹಾಕೊಂಡು ತೆಗ್ದವ್ರ. ಏನು ಚಿಂಡಿ ಐತಲ್ಲ. ಸೊ ಫೈನಲಿ ಗಣೇಶನೆಲ್ಲ ನೋಡಿಕೊಂಡು ನನ್ನ ಫ್ರೆಂಡ್ ಮಂಜಾನ ಮೀಟ್ ಮಾಡ್ಕೊಂಡು ಮನೆಗೆ ಬಂದೆ. ಇವತ್ತಿನ ವ್ಲಾಗಲ್ಲಿ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಸೊ ಮತ್ತೆ ಸಿಗೋಣ ನಾಳೆ. ಅಲ್ಲಿವರೆಗೂ ಬೈ ಬಾಯ್.